ನಮಸ್ಕಾರ, ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದಲ್ಲಿ ಇತ್ತೀಚೆಗೆ ಆದರ್ಶ್ ಕಾಲೋನಿಯಲ್ಲಿ ನಡೆದ ಮನೆ ಕಳ್ಳತನದ ಡಕಾಯಿತಿ ಪ್ರಕರಣ. ಹೆಡ್ ಕಾನ್ಸ್ಟೇಬಲ್ಗೆ ಇರಿದ ಆರೋಪಿ ಕಾಲಿಗೆ ಗುಂಡೇಟು. 5 ಆರೋಪಿಗಳಲ್ಲಿ 3 ಬಂಧನ. ಬ್ರಿಮ್ಸ್ನಲ್ಲಿ ಆರೋಪಿ ಕರ್ತಾರ್ ಸಿಂಗ್ನನ್ನ ನೋಡಿದ ಎಸ್ಪಿ ಪ್ರದೀಪ್ ಗುಂಟಿ. ಬೀದರ್ ನಗರದ ಚಿದ್ರಿಯ ಬುತ್ತಿಬಸವಣ್ಣ ದೇವಸ್ಥಾನದಲ್ಲಿ ಜಾತ್ರೆಯ ರಜತ ಮಹೋತ್ಸವ ಪ್ರಯುಕ್ತ ಆಯೋಜಿಸಿದ ಸಮಾರಂಭದಲ್ಲಿ ಕಾಶಿ ಜಗದ್ಗುರು ಶಿವಾಚಾರ್ಯ ಮಾಧ್ಯಮದ ಜೊತೆ ಮಾತನಾಡುತ್ತಾ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಖಂಡಿಸಿ ಈಗ ಮಾಡಿರುವ ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ ಎಂದು ಖಂಡಿಸಿದರು. ಬೀದರ್ ನಗರದ ರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದ ಬಳಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಟೈರ್ಗೆ ಬೆಂಕಿ ಹಚ್ಚಿ ಸುಹಾಸ್ ಶೆಟ್ಟಿ ಕೊಲೆಗೆ ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣವೇ ಕಾರಣ ಎಂದು ಶಶಿ ಹೊಸಳ್ಳಿ ಆರೋಪಿಸಿದ್ದರು. ಗಾಂಧಿಗಂಜ್ ಬಸವ ಜಯಂತಿ ಉತ್ಸವ ಸಮಿತಿ ವತಿಯಿಂದ ವಿಶ್ವಗುರು ಬಸವಣ್ಣನವರ 892ನೇ ಜಯಂತಿ ಉತ್ಸವ ಹಾಗೂ ಪ್ರಸಾದ ದಾಸೋಹ ಖಾನ್ ಕಾರ್ಯಕ್ರಮವನ್ನು ಬಸವರಾಜ್ ಧನ್ನೂರ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ರೈಲ್ವೆ ನಿಲ್ದಾಣದಲ್ಲಿ ಅನುಮಾನಾಸ್ಪದ ಚಟುವಟಿಕೆಗಳು ಕಂಡುಬಂದರೆ ಸಹಾಯವಾಣಿ 139ಕ್ಕೆ ಕರೆ ಮಾಡಿ. ಸುದ್ದಿಯ ವಿವರಗಳು. ಏಪ್ರಿಲ್ 26ರಂದು ನಗರದ ಓಲ್ಡ್ ಆದರ್ಶ್ ಕಾಲೋನಿಯಲ್ಲಿ ನಡೆದ ಡಕಾಯಿತಿ ಪ್ರಕರಣದ 3 ಆರೋಪಿಗಳನ್ನು ಬೀದರ್ ಜಿಲ್ಲಾ ಪೊಲೀಸರು ಬಂಧಿಸಿದ್ದಾರೆ. ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ಪರಳಿಯ ಕರ್ತಾರ್ ಸಿಂಗ್ ಈತನ ಸಹೋದರ, ಬೀದರ್ ನಿವಾಸಿ ಜಗಜಿತ್ ಸಿಂಗ್ ಹಾಗೂ ಪುಣೆಯ ಅಕ್ಷಯ್ ಬಂಧಿತರು. ಕದ್ದೊಯ್ದ ಚಿನ್ನ ಮಾರಾಟಕ್ಕೆ ಸಹಕಾರ ನೀಡಿದ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ಗುಂಡೇಟಿನಿಂದ ಕರ್ತಾರ್ ಸಿಂಗ್ ಬಲ್ಗಾಲಿಗೆ ಗುಂಡು ತಗುಲಿದ್ದು ನಗರದ ಬ್ರಿಮ್ಸ್ಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಯಲ್ಲಿ ಗಾಯಗೊಂಡ ಹೆಡ್ ಕಾನ್ಸ್ಟೇಬಲ್ ಮಕ್ಸೂರ್ ಅವರಿಗೂ ಇಲ್ಲಿಯೇ ದಾಖಲಿಸಲಾಗಿದೆ. 5 ಜನ ಮುಸುಕುಧಾರಿಗಳು ಡಿಎಲ್ಆರ್ ಸುಪ್ರಿಮೆಂಟೆಡ್ ಜ್ಯೋತಿ ಲತಾ ಎಂಬುವವರ ಮನೆಗೆ ನುಗ್ಗಿ ಮಾರಕ ವಸ್ತ್ರಗಳಿಂದ ಬೆದರಿಸಿ ರೂಪಾಯಿ 15.55 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಡಕಾಯಿತಿ ಮಾಡಿದ್ದಾರೆ. ಈ ಸಂಬಂಧ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಗಾಂಧಿಗಂಜ್ ಹಾಗೂ ಬೀದರ್ ಗ್ರಾಮೀಣ ಪೊಲೀಸರನ್ನ ಒಳಗೊಂಡ ವಿಶೇಷ ತನಿಖಾ ತಂಡ ರಚಿಸಲಾಗಿತ್ತು. ಈ ತಂಡವು ಇಂದು ಖಚಿತ ಸುಳಿವು ಆಧರಿಸಿ ಬೀದರ್ ತಾಲೂಕಿನ ಹೊನ್ನಿಕೇರಿ ಕ್ರಾಸ್ ಹತ್ತಿರ ಆರೋಪಿಗಳು ಓಡಾಡುತ್ತಿರುವ ವಿಷಯ ತಿಳಿದು ಸ್ಥಳಕ್ಕೆ ತೆರಳಿ ಅವರನ್ನು ವಶಕ್ಕೆ ಪಡೆಯಲು ಮುಂದಾಗಿದೆ. ಈ ವೇಳೆ ಕರ್ತಾರ್ ಸಿಂಗ್ ತನ್ನ ಬಳಿ ಇದ್ದ ಹರಿತವಾದ ಚಾಕುವಿನಿಂದ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ. ಹೆಡ್ ಕಾನ್ಸ್ಟೇಬಲ್ ಮಕ್ಸೂರ್ ಅವರ ಭುಜಕ್ಕೆ ಗಂಭೀರ ಗಾಯವಾಗಿ ಕುಸಿದು ಬಿದ್ದಿದ್ದಾರೆ. ಪರಿಸ್ಥಿತಿ ಕೈಮೀರುತ್ತಿರುವುದನ್ನು ಗಮನಿಸಿ ಗ್ರಾಮೀಣ ಠಾಣೆಯ ಸಿಪಿಐ ಜಿಎಸ್ ಬಿರಾದರ್ ಅವರು 3 ಸುತ್ತು ಗುಂಡು ಹಾರಿಸಿದ್ದಾರೆ. ಈ ವೇಳೆ ಕರ್ತಾರ್ ಸಿಂಗ್ ಗಾಯಗೊಂಡಿದ್ದಾನೆ. ಪೊಲೀಸರು ಆತನನ್ನ ಅಲ್ಲೇ ವಶಕ್ಕೆ ಪಡೆದರು. ಹೊನ್ನಿಕೇರಿ ಅರಣ್ಯ ಪ್ರದೇಶದೊಳಗಿನಿಂದ ಪರಾರಿಯಾಗಲು ಯತ್ನಿಸಿದ ಜಗಜಿತ್ ಸಿಂಗ್ ಹಾಗೂ ಅಕ್ಷಯ್ನನ್ನ ಹಿಡಿದಿದ್ದಾರೆ. ಬಳಿಕ ಇವರ ಮಾಹಿತಿ ಆಧರಿಸಿ ಚಿನ್ನಾಭರಣ ಮಾರಾಟಕ್ಕೆ ಯತ್ನಿಸಿದ ವ್ಯಕ್ತಿಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಬಳಿಕ ಬ್ರಿಮ್ಸ್ಗೆ ಭೇಟಿ ನೀಡಿ ಹೆಡ್ ಕಾನ್ಸ್ಟೇಬಲ್ ಮಕ್ಸೂದ್ ಅವರಿಗೆ ಧೈರ್ಯ ತುಂಬಿದ್ದರು. ಆರೋಪಿಗಳ ಮಾಹಿತಿ ಪಡೆದರು. ಬಳಿಕ ಪತ್ರಕರ್ತರೊಂದಿಗೆ ಮಾತನಾಡಿದ ಪ್ರದೀಪ್ ಗುಂಟಿ, ಕರ್ತಾರ್ ಸಿಂಗ್ ಹಾಗೂ ಜಗದೀತ್ ಸಿಂಗ್ ಸಹೋದರರು. ಕರ್ತಾರ್ ಸಿಂಗ್ ವಿರುದ್ಧ 18 ಡಕಾಯಿತಿ ಪ್ರಕರಣಗಳಿವೆ. ಜಗದೀತ್ ಸಿಂಗ್ ಬೀದರ್ನಲ್ಲಿಯೇ ಇರುವುದರಿಂದ ಎಲ್ಲ ವಿಷಯ ಸಂಗ್ರಹಿಸಿ ಓಲ್ಡ್ ಆದರ್ಶ್ ಕಾಲೋನಿಯಲ್ಲಿ ಡಕಾಯಿತಿಗೆ ಯೋಜನೆ ರೂಪಿಸಿದ್ದ 5 ಸೇರಿಕೊಂಡು ಡಕಾಯಿತಿ ಮಾಡಿದ್ದರು. ಇದರಲ್ಲಿ ಈಗ 3ರನ್ನ ಬಂಧಿಸಲಾಗಿದೆ. ಕಾಯ್ದಿದ್ದ ಚಿನ್ನವನ್ನ ಪರಳಿಯಲ್ಲಿ ಮಾರಾಟ ಮಾಡಿ 5 ಜನರು ಸಮನಾಗಿ ಹಣ ಹಂಚಿಕೊಂಡಿದ್ದರು. ಚಿನ್ನಾಭರಣ ಮಾರಾಟಕ್ಕೆ ನೆರವು ನೀಡಿದ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನಿಬ್ಬರ ಹುಡುಕಾಟ ನಡೆದಿದೆ. ಚಿನ್ನಾಭರಣ ಜಪ್ತಿ ಪ್ರಕ್ರಿಯೆ ಕೂಡ ನಡೆದಿದೆ. ಡಕಾಯಿತಿಗೆ ಇವರು ಏರ್ ಗನ್ ಬಳಸಿರುವುದು ಗೊತ್ತಾಗಿದೆ ಎಂದು ಮಾಹಿತಿ ಹಂಚಿಕೊಂಡರು. ಈ ಸಂಬಂಧ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಗಾಂಧಿಗಂಜ್ ಹಾಗೂ ಬೀದರ್ ಗ್ರಾಮೀಣ ಪೊಲೀಸರನ್ನ ಒಳಗೊಂಡ ವಿಶೇಷ ತನಿಖಾ ತಂಡ ರಚಿಸಲಾಗಿತ್ತು. ಈ ತಂಡವು ಇಂದು ಬೆಳಗ್ಗೆ ಖಚಿತ ಸುಳಿವು ಆಧರಿಸಿ ಬೀದರ್ ತಾಲೂಕಿನ ಹೊನ್ನಿಕೇರಿ ಕ್ರಾಸ್ ಹತ್ತಿರ ಆರೋಪಿಗಳು ಓಡಾಡುತ್ತಿರುವ ವಿಷಯ ತಿಳಿದು ಸ್ಥಳಕ್ಕೆ ತೆರಳಿ ಅವರನ್ನ ವಶಕ್ಕೆ ಪಡೆಯಲು ಮುಂದಾಗಿದೆ. ಈ ವೇಳೆ ಕರ್ತಾರ್ ಸಿಂಗ್ ತನ್ನ ಬಳಿ ಇದ್ದ ಹರಿತವಾದ ಚಾಕುವಿನಿಂದ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ. ಹೆಡ್ ಕಾನ್ಸ್ಟೇಬಲ್ ಮನ್ಸೂದ್ ಅವರ ಭುಜಕ್ಕೆ ಗಂಭೀರ ಗಾಯವಾಗಿ ಕುಸಿದು ಬಿದ್ದಿದ್ದಾರೆ.
ಪರಿಸ್ಥಿತಿ ಕೈಮೀರುತ್ತಿರುವುದನ್ನು ಗಮನಿಸಿದ ಗ್ರಾಮೀಣ ಠಾಣೆಯ ಸಿಪಿಐ ಜಿಎಸ್ ಬಿರಾದರ್ ಅವರು 3 ಸುತ್ತು ಗುಂಡು ಹಾರಿಸಿದ್ದಾರೆ. ಈ ವೇಳೆ ಕರ್ತಾರ್ ಸಿಂಗ್ ಗಾಯಗೊಂಡಿದ್ದಾನೆ. ಪೊಲೀಸರು ಆತನನ್ನು ಅಲ್ಲೇ ವಶಕ್ಕೆ ಪಡೆದಿದ್ದಾರೆಂದು ಎಸ್ಪಿ ಪ್ರದೀಪ್ ಗುಂಡಿ ಹೇಳುತ್ತಿದ್ದಾರೆ. ಒಂದು ಮನೆಯಲ್ಲಿ ಹೌಸ್ ರಾಬರಿ ಆಗಿದೆ. ಸುಮಾರು 4 ಜನರು ಮನೆಗೆ ನುಗ್ಗಿ, ಇಬ್ಬರು ಹೆಣ್ಮಕ್ಳಿದ್ದಾಗಲೇ ಮನೆಗೆ ನುಗ್ಗಿ ರಾಬರಿ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತದೆ. ಆ ಇಬ್ಬರು ಲೇಡೀಸ್ಗೆ ಒಂದು ರೂಮಲ್ಲಿ ಕೂಡಿ ಹಾಕಿ ಮನೆಯಲ್ಲಿದ್ದ ಸುಮಾರು 280 ಗ್ರಾಮ್ ಗೋಲ್ಡನ್ನು ಕಳ್ಳತನ ಮಾಡಿದ್ದಾರೆ ಅಂತ ನಮಗೆ ಕಂಪ್ಲೇಂಟ್ ಬರುತ್ತದೆ. ಅದಾದ ನಂತರ ಸೀನ್ ಆಫ್ ಕ್ರೈಮ್ ಹೋಗಿ ನಾವು ಸೀನ್ ಆಫ್ ಕ್ರೈಮನ್ನು ಟೆಕ್ನಿಕಲ್ ಟೀಮ್ ಸಮೇತ ನಾವು ಶೋಧನೆ ಮಾಡಿದ್ದಾಗ ಒಂದು ಸುಳಿವು ಸಿಗ್ತದೆ. ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಧಾರಿತವಾಗಿ ನಾವು ಆರೋಪಿಗಳು ಯಾರಂತ ನಾವು ಪತ್ತೆ ಮಾಡ್ತೇವೆ. ಆರೋಪಿಗಳು ಬೀಡ್ ಡಿಸ್ಟ್ರಿಕ್ಟ್ ಪರ್ಲಿ ಸಿಟಿಗೆ ಸೇರಿದ್ದವರು, ಮಹಾರಾಷ್ಟ್ರ ಸಿಕಿಲ್ಗೇರಿ ಗ್ಯಾಂಗ್ ಅಂತಾರೆ ಇದನ್ನು. ಇದರಲ್ಲಿ ಪ್ರಮುಖ ಆರೋಪಿ ಕರ್ತಾರ್ ಸಿಂಗ್ ಅಂತ ಒಬ್ಬನಿದ್ದಾನೆ. ಈ ಕರ್ತಾರ್ ಸಿಂಗ್ ಮೇಲೆ ಈಗಾಗಲೇ 18 ಕೇಸುಗಳು ದಾಖಲೆ ಆಗಿದ್ದಾವೆ, ಎಲ್ಲ ರಾಬರಿ ಆ್ಯಂಡ್ ಡೆಕಾಟಿ ಕೇಸಸ್ಸು. ತನ್ನ ಅನುಚರರ ಒಟ್ಟಿಗೆ ಇಲ್ಲಿ ನಮ್ಮ ಗಾಂಧಿಗಂಜ್ ಓಲ್ಡ್ ಆದರ್ಶ್ ಕಾಲನಿಯಲ್ಲಿ ರಾಬರಿಗೆ ಬಂದು ಲೂಟಿ ಮಾಡಿರ್ತಾನೆ. ಸೊ ನಾವು ಬೀಡ್ ಡಿಸ್ಟ್ರಿಕ್ಟ್ ಪೊಲೀಸರ ಸಹಾಯ ಕೂಡ ಪಡೆದು ನಾವು ಹಾಗೂ ಇನ್ನೊಬ್ಬ ಆರೋಪಿ, ಮುಖ್ಯ ಆರೋಪಿ, ಇದಲ್ಲೆಲ್ಲ ಕಾನ್ಸ್ಪಿರಸಿ ಮಾಡಿದ್ದವನು ಕೂಡ ಪುಣೆಯಲ್ಲಿದ್ದಾನಂತ ನಮಗೆ ಮಾಹಿತಿ ಸಿಗ್ತಿದೆ. ಮೊನ್ನೆ ನಾವು ಲೋಕಲ್ ಪೊಲೀಸರ ಸಹಾಯ ಪಡೆದು ನಾವು ಅಕ್ಷಯ್ ಅನ್ನುವ ಒಬ್ಬ ಮೇನ್ ಆರೋಪಿಗೆ ಹಿಡ್ಕೊಂಡು ಬರ್ತೇವೆ. ನಿನ್ನೆ ನಾವು ಆರೋಪಿಗೆ ಲೀಗಲೈಸ್ ಮಾಡಿದ್ದೇವೆ. ಆರೋಪಿಯನ್ನು ಜೈಲಿಗೆ ಕಳಿಸ್ಕೊಡುವಾಗ ನಮಗೆ ಕೊಟ್ಟ ಸ್ಟೇಟ್ಮೆಂಟ್ ಆಧಾರಿತವಾಗಿ ನಾವು ಇನ್ನೂ 2 ಆರೋಪಿಗಳಿದ್ದಾರೆ, ಕರ್ತಾರ್ ಸಿಂಗ್ ಆ್ಯಂಡ್ ಜಗಜೀತ್ ಸಿಂಗ್ ಅಂತ ಇನ್ನೂ 2 ಆರೋಪಿಗಳಿದ್ದಾರೆ ಅಂತ ಪತ್ತೆ ಮಾಡಿ ಇವತ್ತು ನಮ್ಮ ತಂಡ ಬೀದರ್ ರೂರಲ್ ಇನ್ಸ್ಪೆಕ್ಟರ್ ಹಾಗೂ ಗಾಂಧಿಗಂಜ್ ಇನ್ಸ್ಪೆಕ್ಟರು ನಮ್ಮ DYSP ನೇತೃತ್ವದಲ್ಲಿ ಅವರನ್ನು ಸರ್ಚ್ ಮಾಡಬೇಕಂತ ಹೋದಾಗ ಒಬ್ಬ ಆರೋಪಿ ಅದರಲ್ಲಿ ಕರ್ತಾರ್ ಸಿಂಗ್ ಅಂತ ಚಾಕು ತಗೊಂಡು ನಮ್ಮ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿರ್ತಾನೆ. ಮಕ್ಸೂದ್ ಅಂತ ನಮ್ಮ ಹೆಡ್ ಕಾನ್ಸ್ಟೇಬಲ್ ಗಾಯಗೊಂಡಿರ್ತಾರೆ. ಇನ್ ಆ್ಯನ್ ಆ್ಯಕ್ಟ್ ಆಫ್ ಸೆಲ್ಫ್ ಡಿಫೆನ್ಸ್ ನಮ್ಮ ಇನ್ಸ್ಪೆಕ್ಟರು ಅವರ ಆರೋಪಿ ಕಾಲ ಮೇಲೆ ಫೈರಿಂಗ್ ಮಾಡಿರ್ತಾರೆ. ಕರ್ತಾರ್ ಸಿಂಗ್ ಅನ್ನೋ ಆರೋಪಿ ಅಲ್ಲೇ ಸಿಕ್ಕಿರ್ತಾನೆ. ಆಫ್ಟರ್ ಫೈರಿಂಗ್ ನಮ್ಮವರು ಕಸ್ಟಡಿಗೆ ಪಡೀತಾರೆ. ಬಟ್ ಜಗಜೀತ್ ಅನ್ನೋ ಇನ್ನೊಬ್ಬ ಆರೋಪಿ ಮಾತ್ರ ಅಲ್ಲಿಂದ ಓಡಿ ಹೋಗ್ತಾನೆ ಹೊನ್ನಿಕರಿ ಫಾರೆಸ್ಟ್ ಒಳಗಡೆ. ಆ ವ್ಯಕ್ತಿ ಕೂಡ ಈಗ ಜಸ್ಟ್ ನನಗೆ ಮಾಹಿತಿ ಬಂತು, ಆ ವ್ಯಕ್ತಿಯನ್ನು ಕೂಡ ನಮ್ಮ ಪೊಲೀಸರು ಹಿಡಿದಿದ್ದಾರೆ ಅಂತ ಗೊತ್ತಾಗಿದೆ. ಈ ಜಗಜೀತ್ ಸಿಂಗ್ ನಮ್ಮ ಬೀದರ್ನವನು ಆಗಿರ್ತಾನೆ. ಇಲ್ಲೇ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರ್ತದೆ ಆ ವ್ಯಕ್ತಿಯ ಮನೆ. ಸೊ ಈ ಜಗದೀಶ್ ಸಿಂಗ್, ಈ ಕರ್ತಾರ್ ಸಿಂಗ್ ಎಲ್ಲ ಟೀಮ್ಗೆ ಹೇಳಿಕೊಂಡು ಈ ಮನೆಯನ್ನು ಟಾರ್ಗೆಟ್ ಮಾಡಿಕೊಂಡು ಬರ್ತಾರೆ. ಆ್ಯಕ್ಚುಲಿ ಮೊದಲು ಅವರಾದ ಲಿಮಿಟ್ಸಲ್ಲಿ ಕಳ್ಳತನ ಮಾಡಬೇಕಂತ ಬರ್ತಾರೆ. ಬಟ್ ಅಲ್ಲಿ ಪೊಲೀಸ್ ವ್ಯಾನನ್ನು ನೋಡಿ ಟಾರ್ಗೆಟ್ ಚೇಂಜ್ ಮಾಡಿಕೊಂಡು ಬೀದರ್ ಸಿಟಿ ಕಡೆ ಬರ್ತಾರೆ. ಒಟ್ಟಿನಲ್ಲಿ ಇಲ್ಲಿವರೆಗೂ ನಾವು 3 ಆರೋಪಿಗಳು, ಕೃತ್ಯದಲ್ಲಿ ಭಾಗವಹಿಸಿದ್ದ 3 ಆರೋಪಿಗಳನ್ನು ನಾವು ಹಿಡಿದಿದ್ದೇವೆ. ಒಬ್ಬ ಆರೋಪಿ ಅಂದರೆ ಗೋಲ್ಡೆಲ್ಲ ರಿಸೀವ್ ಮಾಡಿಕೊಂಡು ಅದನ್ನು ಮಾರಿದ್ದ ಇನ್ನೊಬ್ಬ ರಿಸೀವರ್ ಕೂಡ ನಾವು ವಶಕ್ಕೆ ಪಡೆದಿದ್ದೇವೆ. ರಿಕವರಿ ಮಾಡ್ತಾಯಿದ್ದೇವೆ. ಸ್ವಲ್ಪ ಮಟ್ಟಕ್ಕೆ ಗೋಲ್ಡ್ ರಿಕವರಿ ಆಗಿದೆ. ಫುಲ್ ಗೋಲ್ಡ್ ರಿಕವರಿ ಆದ ನಂತರ ನಿಮ್ಮ ಮುಖಾಂತರ ನಮಗಿರೋ ಮಾಹಿತಿ ಪ್ರಕಾರ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ದಾಗ ಏರ್ ಗನ್ ಅಂತ ಒಂದು ವೆಪನನ್ನು ತೋರಿಸಿದ್ದಾರೆ. ಅದು ಇಟ್ಸ್ ನಾಟ್ ಎ ರಿಯಲ್ ವೆಪನ್. ಅದು ಏರ್ ಗನ್ ಅಂತ ಸ್ಪೋರ್ಟ್ಸ್ ವೆಪನ್ ಥರ ಯೂಸ್ ಮಾಡ್ತಾರೆ, ಅದನ್ನು ತೋರಿಸಿದ್ದಾರೆ ಅಂತ ಗೊತ್ತಾಗಿದೆ. ಈ ಕೃತ್ಯದಲ್ಲಿ ಭಾಗವಹಿಸಿದ್ದ ಇನ್ನೂ 2 ಆರೋಪಿಗಳಿದ್ದಾರೆ. ಅವರು ಇನ್ನೂ ಅಬ್ಸ್ಕಾಂಡಿಂಗಲ್ಲೇ ಇದ್ದಾರೆ. ಅವರನ್ನು ಕೂಡ ಅತಿ ಶೀಘ್ರದಲ್ಲೇ ಹಿಡಿತೇವೆ. ಈಗ ನಮಗೆ ಬರುವ ಮಾಹಿತಿ ಪ್ರಕಾರ 5 ಜನರು ಭಾಗವಹಿಸಿದ್ದಾರೆ. 5 ಜನರಲ್ಲಿ 3 ಜನರನ್ನು ಅರೆಸ್ಟ್ ಮಾಡಿದ್ದೇವೆ. 2 ಮಾತ್ರ ಇನ್ನೂ ಅಬ್ಸ್ಕಾಂಡಿಂಗಲ್ಲಿದ್ದಾರೆ. ಈ 5 ಜನರು ದರೋಡೆ ಮಾಡಿದ ನಂತರ ಗೋಲ್ಡ್ ತಗೊಂಡು ಹೋಗಿ ಪರ್ಲಿ ಸಿಟಿಯಲ್ಲಿ ಎಕ್ಸ್ಚೇಂಜ್ ಮಾಡಿರ್ತಾರೆ. ಎಕ್ಸ್ಚೇಂಜ್ ಮಾಡಿ ಬಂದ ದುಡ್ಡಲ್ಲಿ 5 ಜನರು ಹಂಚಿಕೊಂಡು ಅವರವರ ಜಾಗಗಳಿಗೆ ಹೋಗಿರ್ತಾರೆ. ಸೊ ಈ ಗೋಲ್ಡನ್ನು ಎಕ್ಸ್ಚೇಂಜ್ ಮಾಡೋಕ್ಕೆ ಸಹಾಯ ಮಾಡಿದ ಒಬ್ಬ ರಿಸೀವರ್ನ ಕೂಡ ನಾವು ಅರೆಸ್ಟ್ ಮಾಡಿದ್ದೇವೆ. ಒಟ್ಟಿನಲ್ಲಿ ಈ ಕೇಸಲ್ಲಿ 4 ಜನರನ್ನು ಈಗಾಗಲೇ ನಾವು ಅರೆಸ್ಟ್ ಮಾಡಿದ್ದೇವೆ. ಇನ್ನೂ 2 ಅರೆಸ್ಟ್ ಮಾಡಬೇಕಿದೆ. ಇನ್ನೂ 2 ಆರೋಪಿಗಳು ಸಿಗಬೇಕಾಗಿದೆ. ಇವರು ಕೂಡ ಈಗ ಜಸ್ಟ್ ಮಾರ್ನಿಂಗ್ ಸಿಕ್ಕಿದ್ದಾರೆ ನಮಗೆ. ಇವ್ರ ಕಡೆಯಿಂದನೂ ನಾವು ರಿಕವರಿ ಮಾಡಬೇಕಿದೆ. ಮತ್ತೆ ಮಾಡಬೇಕಂತ ಬಂದಿದ್ದಾರೆ, ಏನೋ ಗೊತ್ತಾಗಿಲ್ಲ. ಬಟ್ ನಮಗೆ ಪಕ್ಕಾ ಮಾಹಿತಿ ಸಿಕ್ಕಿದೆ, ಇಲ್ಲೇ ಇದ್ದಾರೆ ಅಂತ ನಾವು
ಬೀದಚಿದಿರಿಯ ಬುತ್ತಿಬಸವಣ್ಣ ದೇವಸ್ಥಾನದಲ್ಲಿ ಜಾತ್ರೆಯ ರಜತ ಮಹೋತ್ಸವ ಪ್ರಯುಕ್ತ ಆಯೋಜಿಸಿದ ಸಮಾರಂಭದಲ್ಲಿ ಕಾಶಿ ಜಗದ್ಗುರುಗಳು ಮಾಧ್ಯಮದ ಜೊತೆ ಮಾತನಾಡುತ್ತಾ ಎಲ್ಲರೂ ಧರ್ಮದ ಮಾರ್ಗದಲ್ಲಿ ನಡೆಯಬೇಕು, ಶಾಂತಿ ನೆಮ್ಮದಿಗಾಗಿ ಮಠ ಮಂದಿರಗಳ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು, ಗುರುಗಳ ವಾಣಿ ಆಲಿಸಬೇಕು. ಅಲ್ಲದೆ ಸರ್ಕಾರ ಜಾತಿ ಗಣತಿ ಮಾಡಿದ್ದು ಅವೈಜ್ಞಾನಿಕವಾಗಿದೆ, ಎಲ್ಲರ ಮನೆ ಮನೆಗೆ ಹೋಗಿಲ್ಲ ಎಂಬುದು ಕೂಗು ಕೇಳಿಬರುತ್ತಿದೆ. ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರಾಧ್ಯಕ್ಷರು, ನಮ್ಮ ಎಲ್ಲ ಪೀಠಾಚಾರ್ಯರು, ವೀರಶೈವ ಮಠಾಧಿಪತಿಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಆದ ಕಾರಣ ಜಾತಿ ಗಣತಿಯನ್ನ ಮಾಡಬೇಕಾಗಿದ್ದರೆ ಸರಿಯಾಗಿ ಮಾಡಬೇಕು, ಪ್ರತಿ ಮನೆ ಮನೆಗೂ ಹೋಗಿ ಮಾಡಬೇಕು, ಹೊರತಾಗಿ ಈಗ ಮಾಡಿರುವ ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ ಎಂದು ಖಂಡನೀಯ ಮಾಡಿದ್ದರು. ಮುಂದುವರೆದು ಮಾತನಾಡುತ್ತಾ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನ ಉಗ್ರವಾದಿಗಳ ಕೃತ್ಯಕ್ಕೆ ಇಡೀ ವಿಶ್ವವೇ ಖಂಡಿಸುತ್ತದೆ, ನಾವು ಕೂಡ ಖಂಡಿಸುತ್ತೇವೆ. ಒಟ್ಟಾರೆಯಾಗಿ ಉಗ್ರರನ್ನ ಮಟ್ಟ ಹಾಕುವ ಕೆಲಸ ಬಹಳ ಮುಖ್ಯ. ಉಗ್ರರ ತೊಂದರೆಗಳು ಎಲ್ಲ ದೇಶಗಳಲ್ಲಿ ಆಗುತ್ತಿವೆ. ಅದಕ್ಕಾಗಿ ಎಲ್ಲ ರಾಷ್ಟ್ರದ ನಾಯಕರು, ನಮ್ಮ ದೇಶದ ಎಲ್ಲ ಪಕ್ಷಗಳ ನಾಯಕರು ಕೂಡ ತಮ್ಮ ಪಕ್ಷದ ಭಾವನೆಯನ್ನು ಬಿಟ್ಟು ರಾಷ್ಟ್ರ ರಕ್ಷಣೆಗಾಗಿ ಪ್ರಧಾನಮಂತ್ರಿಗಳು ಕೈಗೊಳ್ಳುವ ನಿರ್ಣಯಗಳನ್ನು ಅದಕ್ಕೆ ಬದ್ಧರಾಗಿದ್ದಾರೆ. ಕೇಂದ್ರ ಸರ್ಕಾರ ನಿರ್ಣಯ ತೆಗೆದುಕೊಳ್ಳುತ್ತದೆಯೋ ಅದಕ್ಕೆ ಬದ್ಧರಾಗಿದ್ದೇವೆ. ಯುದ್ಧ ಅನಿವಾರ್ಯವೆಂಬುದು ನಾವು ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಕೇಂದ್ರ ಸರ್ಕಾರ ಮತ್ತು ಸೇನಾಪಡೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆಯೋ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಮಾಡಿರುವಂಥ ಜಾತಿ ಗಣತಿ ಅವೈಜ್ಞಾನಿಕವಾಗಿರುವಂಥದ್ದು, ಎಲ್ಲರ ಮನೆ ಮನೆಗೆ ಹೋಗಿಲ್ಲ ಅನ್ನುವಂಥದ್ದಕ್ಕೂ ಎಲ್ಲೊಂದು ಕೇಳಿ ಬರ್ತಾ ಇದೆ. ಅದಕ್ಕೆ ಈಗಾಗಲೇ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರಾಧ್ಯಕ್ಷರು ಕೂಡ ಅದಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಪೀಠಾಚಾರ್ಯರು, ವೀರಶೈವ ಎಲ್ಲ ಮಠಾಧಿಪತಿಗಳು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆದ ಕಾರಣ ಜಾತಿ ಗಣತಿಯನ್ನು ಮಾಡಬೇಕಾದರೆ ಸರಿಯಾಗಿ ಮಾಡಬೇಕು, ಪ್ರತಿ ಮನೆ ಮನೆಗೆ ಹೋಗಿ ಮಾಡಬೇಕು, ಹೊರತಾಗಿ ಈಗ ಮಾಡಿರುವಂಥ ಜಾತಿ ಗಣತಿ ಅವೈಜ್ಞಾನಿಕ ಅಂತ ಎಲ್ಲರೂ ಖಂಡನೆ ಮಾಡ್ತಾ ಇದ್ದಾರೆ. ಜನಗಣತಿ ಜೊತೆಗೆ ಜಾತಿ ಗಣತಿ ಮಾಡುವಂಥದ್ದು ಕೇಂದ್ರ ಸರ್ಕಾರ ನಿರ್ಣಯ ಮಾಡಿದರೆ ಮಾಡಲಿ, ಬೇಡ ಅನ್ನೋಂಗಿಲ್ಲ. ಆದರೆ ಸರಿಯಾಗಿ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಯಾವ ಜಾತಿಯಲ್ಲಿ ಎಷ್ಟು ಜನ ಅಂತಕ್ಕಂಥ ಮಾಡ್ಕೋಬೇಕು. ಎರಡನೇದು, ವೀರಶೈವ ಸಮಾಜದಲ್ಲಿ ವೀರಶೈವ ಲಿಂಗಾಯತ ಅನ್ನುವಂಥದ್ದನ್ನು ಪರಿಗಣಿಸಬೇಕು. ಆದರೆ ಒಳಜಾತಿಯನ್ನು ಗಣಿಸೋದ ಸಂಖ್ಯೆ ಕಡಿಮೆ ಆಗ್ತದೆ. ಅದಕ್ಕೆ ವೀರಶೈವರೆಲ್ಲರೂ ಕೂಡ ಜಾತಿ ಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ವೀರಶೈವ ಲಿಂಗಾಯತ ಅನ್ನುವಂಥ ಶಬ್ದವನ್ನು ಬಳಸಿದರೆ ಆ ಸಂಖ್ಯೆ ಇದ್ದದ್ದನ್ನು ಬಳಸಲಿಕ್ಕೆ ಸಾಧ್ಯ ಆಗ್ತದೆ. ಮಾಡಿರುವಂಥ ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ, ಸರಿಯಾಗಿ ಆಗಿಲ್ಲ ಅನ್ನೋ ಸಲುವಾಗಿಯೇ ವಿರೋಧ ಮಾಡಲಾಗಿದೆ. ಈಗಾಗಲೇ ಕರ್ನಾಟಕದಲ್ಲಿ 1 ನಂಬರ್ ಇರ್ತಕ್ಕಂಥ ವೀರಶೈವ ಲಿಂಗಾಯತರನ್ನು 2-3 ನಂಬರ್ಗೆ ಒಯ್ದಿದ್ದಾರೆ. ಇದು ಸರಿಯಲ್ಲ. ಅದಕ್ಕೆ ವಸ್ತುಸ್ಥಿತಿಯನ್ನು ಸರಿಯಾಗಿ ಇವತ್ತು ಮಾಡುವಂಥದ್ದು ಯೋಗ್ಯ ಅನ್ನೋ ಮಾತನ್ನು ಈಗಾಗಲೇ ಅಖಿಲ ಭಾರತ ವೀರ ಮಹಾಸಭೆಯನ್ನು ಕೂಡ ಹೇಳಿದೆ. ಮತ್ತು ನಮ್ಮ ಎಲ್ಲ ವೀರಶೈವ ಮಠಾಧಿಪತಿಗಳು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಮಾಡಬೇಕನ್ನೋ ಸಲುವಾಗಿ ಮಾಡಿರಿ, ಅದು ಸರಿಯಾಗಿ ಮಾಡಿರ್ತಕ್ಕಂಥ ಮಾತು ಮಾಡಿ. ಪಹಲ್ಗಾಮದ ಏನು ಉಗ್ರವಾದಿಗಳ ಆಚರಣೆ ಇದೆ ಅದನ್ನು ಇಡೀ ವಿಶ್ವವೇ ಖಂಡಿಸ್ತಾ ಇದೆ, ನಾವೆಲ್ಲರೂ ಖಂಡಿಸ್ತಾ ಇದ್ದೇವೆ. ಒಟ್ಟಿನ ಮೇಲೆ ಉಗ್ರರನ್ನು ಮಟ್ಟ ಹಾಕಬೇಕಾಗಿರ್ತಕ್ಕಂಥ ಕೆಲಸ ಭಾಳ ಮುಖ್ಯ. ಆ ದೃಷ್ಟಿಯಿಂದ ಉಗ್ರರ ತೊಂದರೆಗಳು ಎಲ್ಲ ದೇಶದಲ್ಲಿ ಆಗ್ತಾಯಿದೆ. ಅದಕ್ಕೆ ಎಲ್ಲ ರಾಷ್ಟ್ರಗಳ ನಾಯಕರು, ನಮ್ಮ ದೇಶದ ಎಲ್ಲ ಪಕ್ಷಗಳ ನಾಯಕರು ಕೂಡ ತಮ್ಮ ಪಕ್ಷ ಭಾವನೆಗಳನ್ನು ಬಿಟ್ಟು ರಾಷ್ಟ್ರ ರಕ್ಷಣೆಗಾಗಿ ಪ್ರಧಾನಮಂತ್ರಿಗಳು ಕೈಗೊಳ್ಳತಕ್ಕಂಥ ನಿರ್ಣಯಕ್ಕೆ ಎಲ್ಲರೂ ಬದ್ಧರಾಗಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರ ಏನು ನಿರ್ಣಯ ತೆಗೆದುಕೊಂಡು ಅದಕ್ಕೆಲ್ಲರೂ ಬದ್ಧರಾಗಿದ್ದೇವೆ. ಯುದ್ಧ ಅನಿವಾರ್ಯ ನಾವು ಹೇಳಕ್ಕೆ ಬರೋಂಗಿಲ್ಲ, ಅದನ್ನು ಪ್ರಧಾನಮಂತ್ರಿಗಳು ಸೇನಾಧಿಪತಿ ನಿರ್ಣಯ ಮಾಡಬೇಕಾದ್ರೆ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ನಾವು ಅಧಿಕಾರ ಕೊಟ್ಟ ಮೇಲೆ ಅವ್ರು ಏನು ತೆಗೆದುಕೊತಾರೆ ಯೋಗ್ಯ ನಿರ್ಣಯ ತೆಗೆದುಕೊಳ್ಳಿ.
ಬೀದರ್ ನಗರದ ರಾಣಿಕಿತ್ತೂರು ಚೆನ್ನಮ್ಮ ವೃತ್ತದ ಬಳಿ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆ ಖಂಡಿಸಿ ಟೈರಿಗೆ ಬೆಂಕಿ ಹಚ್ಚುವ ಮೂಲಕ ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರು ಸರಣಿ ಕೊಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೊಲೆಯ ವಿಚಾರಕ್ಕೆ ಸುದ್ದಿಯಾಗಿದ್ದು, ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದು, ಈ ಹಿಂದೆ ಬಜರಂಗ ದಳದ ಕಾರ್ಯಕರ್ತರಾಗಿದ್ದು, ಆರೋಪಿಗಳ ಹೆಸರು ಸಹಿತ ಸುಳಿವು ದೊರೆತಿದ್ದು, ಆರೋಪಿಗಳನ್ನು ಬಂಧಿಸಲು ಶೀಘ್ರ ಕ್ರಮ ಕೈಗೊಳ್ಳಬೇಕು ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಲು ಕಾಂಗ್ರೆಸ್ ಸರ್ಕಾರವೇ ಕಾರಣ ಎಂದು ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಶಶಿಧರ್ ಹೊಸಳ್ಳಿ ತಿಳಿಸಿದ್ದರು. ಮುಂದುವರೆದು ಮಾತನಾಡುತ್ತಾ, ರಾಜ್ಯ ಸರ್ಕಾರ ನಡೆಸುವ ತನಿಖೆಯಲ್ಲಿ ನಂಬಿಕೆ ಇಲ್ಲ. ಈ ಪ್ರಕರಣ ಸಿಬಿಐ ಅಥವಾ ಎನ್ಐಗೆ ಒಪ್ಪಿಸಬೇಕು. ರಾಜ್ಯ ಸರ್ಕಾರ ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸೋದು ಬೇಡ, ಸಿಬಿಐಗೆ ಹಸ್ತಾಂತರಿಸಬೇಕು ಎಂದು ಮನವಿ ಮಾಡಿದ್ದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರು ಹಾಗೂ ಬಿಜೆಪಿ ಮಂಡಲ ಅಧ್ಯಕ್ಷರು ಶಶಿಧರ್ ಹೊಸಳ್ಳಿ, ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದ ಸಂತೋಷ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ವೀರೇಶ್ ಸ್ವಾಮಿ, ಪ್ರಮುಖರಾದ ಸುಭಾಷ್ ಮಡಿವಾಳ್, ರೋಷನ್ ವರ್ಮಾ, ಹನುಮಂತ್ ಬುಳ್ಳ, ಗಣೇಶ್ ಭೋಸ್ಲೆ, ನಿತಿನ್, ಬಸವರಾಜ್ ಹಳ್ಳೆ, ನವೀನ್ ಚಿಟ್ಟ, ವೀರು ದಿಗ್ವಾಲ್, ಬಸವರಾಜ್ ಬಂಬುಳ್ಗಿ, ಸಂಗಮೇಶ್ ನಾಬಾದೆ, ಸಂದೀಪ್ ಪಾಟೀಲ್, ಸಂಗಮೇಶ್ ಕುಮಾರ್, ಪುಷ್ಪಕ್ ಜಾಧವ್, ಶಿವು ಸುಲ್ತಾನ್ಪುರ್, ಗುರು ಪಾಂಪ್ಡೆ, ಸುರೇಂದ್ರ ಕುಲಕರ್ಣಿ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲೇ ತೊಲಗಲೇ ಕಾಂಗ್ರೆಸ್ ತೊಲಗಲೇ 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 ಕಾಂಗ್ರೆಸ್ ತೊಲಗಲೇ ಸರ್ಕಾರಂತ ಸರ್ಕಾರ ರಪ್ಪುದಂತೆ ಸರ್ಕಾರ ಸರ್ಕಾರಂತ ಸರ್ಕಾರ ರಪ್ಪುದಂತೆ ಸರ್ಕಾರ. ನಿನ್ನೆ ರಾತ್ರಿ ಮಂಗಳೂರಿನಲ್ಲಿ ನಡೆದಂಥ ದುಷ್ಕೃತ್ಯ, ಹಿಂದೂ ಯುವಕ ಸುಹಾಸ್ ಶೆಟ್ಟಿ ಅನ್ನುವಂಥ ಒಬ್ಬ ಹಿಂದೂ ಯುವಕನನ್ನು ಇವತ್ತು ಕೊಲೆ ಮಾಡಿ ಬರ್ಬರವಾದಂಥ ಕೊಲೆ, ಜಿಹಾದಿ ಮಾನಶಕ್ತಿ ಉಳ್ಳುವಂಥ ಮಾನಸಿಕತೆಯ ಕೆಲವರು ಮಾಡಿರ್ತಾರೆ. ನಾವು ಈ ರಾಜ್ಯ ಸರ್ಕಾರಕ್ಕೆ ಕೇಳೋದಕ್ಕೆ ಇಷ್ಟಪಡ್ತೇವೆ. ರಾಜ್ಯದ ನೀತಿಗೆಟ್ಟ ಮಾನಗೆಟ್ಟ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ, ನೀವು ಎಲ್ಲಿವರೆಗೆ ಈ ಜಿಹಾದಿ ಮನಸ್ಥಿತಿ ಉಳ್ಳವರಿಗೆ ತುಷ್ಟೀಕರಣ ಮಾಡ್ತಿರೋ ಅಲ್ಲಿವರೆಗೆ ಅಮಾಯಕ ಹಿಂದೂಗಳ ಹೆಣ ಬೀಳ್ತಾನೆ ಇರ್ತವೆ. ನೀವೇನಾದರೂ ಈ ರಾಜ್ಯದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದು ಈ ರಾಜ್ಯವನ್ನು ನೀವು ಈ ರಾಜ್ಯದಲ್ಲಿ ನಿಮ್ಮ ಆಳ್ವಿಕೆ ಏನಾದರೂ ನೀತಿ ನ್ಯಾಯ ಸಂವಿಧಾನದ ಪ್ರಕಾರ ಮಾಡಬೇಕಾದ್ರೆ ಕಳೆದ 3-4 ದಿನಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಟ್ವೀಟ್ ಮಾಡಿ ಮರ್ಡರ್ ಮಾಡ್ತಾರೆ ಅಂದರೆ ನಿಮ್ಮ ಇಂಟೆಲಿಜೆನ್ಸಿ ಏನು ಮಾಡ್ತಾ ಇತ್ತು ರಾಜ್ಯದ ಮುಖ್ಯಮಂತ್ರಿಗಳೇ? ಇವತ್ತು ನಿಮಗೆ ಯಾಕೆ ಹಿಂದೂಗಳ ಮೇಲೆ ಇಷ್ಟು ವೈರತ್ವ? ಹಿಂದೂಗಳಿಗೆ ಅದೇ ಯಾರು ಕೊಲೆ ಮಾಡಬೇಕಾಗಿದ್ದು ಅವರಿಗೆ ಟ್ಯಾಗ್ ಮಾಡಿ ಕೊಲೆ ಮಾಡ್ತೀರಿ ಅಂದರೆ ಎಲ್ಲಿಗೆ ಹೋಗಿ ಹೊರಟಿದೆ ಇದು? ಇವತ್ತು ಈ ರಾಜ್ಯದಲ್ಲಿ ಹಿಂದೂಗಳಿಗೆ ಉಳಿಗಲಿಲ್ಲ. ಇನ್ನು ಮುಂದೆ ನಿಮಗೊಂದು ಎಚ್ಚರಿಕೆಯನ್ನು ಕೊಡ್ತೇವೆ ರಾಜ್ಯದ ಗೃಹ ಮಂತ್ರಿ ಹಾಗೂ ಮುಖ್ಯಮಂತ್ರಿಗೆ. ಇದೇ ರೀತಿ ನಡೆದರೆ ಹಿಂದೂ ಯುವಕರು ನಾವು ರಸ್ತೆಗೆ ಇಳಬೇಕಾಗ್ತದೆ. ನಾವೇನು ಕೈಯಲ್ಲಿ ಬಳೆ ಕಟ್ಕೊಂಡು ಓಡೋರಲ್ಲ, ಆದರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಪಾಲನೆ ಮಾಡ್ತೇವೆ ಹೊರತು ನಾವು ರಸ್ತೆಗೆ ಇಳಿದಾಗ ಏನಾಗುತ್ತೆ ಅನ್ನುವಂಥದ್ದು ನೋಡಬೇಕಂದ್ರೆ ನೀವು ಇದೇ ರೀತಿ ಮುಂದುವರಿಸ್ರಿ ಅನ್ನುವಂಥ ಮಾತು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗೆ, ಈ ರಾಜ್ಯದ ಗೃಹ ಮಂತ್ರಿಗೆ ಹೇಳಕ್ಕೆ ಇಷ್ಟಪಡ್ತೇವೆ. ಈ ಕೊಲೆ ಪ್ರಕರಣ CBIಗೆ ಒಪ್ಪಿಸಬೇಕು ಅಥವಾ NIAಗೆ ಒಪ್ಪಿಸ್ಬೇಕು. ಯಾಕಂದ್ರೆ ಈ ರಾಜ್ಯ ಸರ್ಕಾರ ಅವ್ರದ್ದೇ ಆದಂಥ ಕೈಗೊಂಬೆ ಒಂದು COD ಇಟ್ಕೊಳ್ತಾರೆ. 8 ದಿವಸದಲ್ಲಿ ಆ ಮನಸ್ಥಿತಿ ಉಳ್ಳಂಥ ಜಿಹಾದಿಗಳಿಗೆ ಕ್ಲೀನ್ ಚಿಟ್ ಕೊಡ್ತಾರೆ. ಯಾಕಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಕ್ಲೀನ್ ಚಿಟ್ ತೊಗೊಂಡವ್ರ. ಇನ್ನು ಅವ್ರಿಗೆ ಕೊಡೋದು ಏನು ದೊಡ್ಡ ಮಾತಿಲ್ಲ, ಅವರಿಗೂ ಕೂಡ ಕ್ಲೀನ್ ಚಿಟ್ ಕೊಡ್ತಾರೆ. ಅದಕ್ಕೆ ಈ ಕೇಸು CID ಈ ರಾಜ್ಯ ಸರ್ಕಾರದ ಅಧಿಕಾರಿಗಳಿಂದ ನಡೆಸೋದು ಬೇಡ, ಇದು CBIಗೆ ಹಸ್ತಾಂತರಿಸಬೇಕಂತೇಳಿ ನಾವು ಮನವಿ ಮಾಡ್ತೇವೆ. ಬೀದರ್ ನಗರದ ಗಾಂಧಿಗಂಜ್ ಬಸವೇಶ್ವರ ದೇವಸ್ಥಾನದಲ್ಲಿ 892ನೇ ಬಸವ ಜಯಂತಿಯ ಪ್ರಯುಕ್ತ ಇಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅನ್ನದಾಸೋಹ ಕಾರ್ಯಕ್ರಮ ನಡೆಯಿತು. ದೇವಸ್ಥಾನದಲ್ಲಿ ಬಸವ ಜಯಂತಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಪ್ರಸಾದ ಆಯೋಜಿಸಲಾಗಿದೆ. ನಾಡಿನಲ್ಲಿ ಸುಖ, ಶಾಂತಿ, ನೆಮ್ಮದಿ ಹಾಗೂ ಸಮೃದ್ಧಿಗಾಗಿ ಗಾಂಧಿಗಂಜ್ನ ಸಮಸ್ತ ವ್ಯಾಪಾರಿಗಳಿಂದ ಮಹಾಪ್ರಸಾದ ಆಯೋಜಿಸಲಾಗಿದೆ. ಹುಲ್ಸೂರಿನ ಶಿವಾನಂದ ಮಹಾಸ್ವಾಮಿಗಳು, ಬ್ರಹ್ಮ
ಬ್ರಹ್ಮಕುಮಾರಿಯ ಸುನಂದಾ ಬೆಹೆಂಚಿ, ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ದಿ ಗ್ರೇನ್ ಅಂಡ್ ಸೀಡ್ಸ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಬಸವರಾಜ್ ಸನ್ನೂರ್ ಅವರು ವಿಶ್ವಗುರು ಬಸವಣ್ಣನವರ ಮೂರ್ತಿಗೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ಬಸವರಾಜ್ ಸನ್ನೂರ್ ಅವರು ಬಂದಂತಹ ಅತಿಥಿಗಳಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಬಸವಣ್ಣನವರ ಭಾವಚಿತ್ರ ನೀಡಿ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಹುಲ್ಸೂರಿನ ಶಿವಾನಂದ ಮಹಾಸ್ವಾಮಿಗಳು ದಾಸೋಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುತ್ತಾ ಶಿವಶರಣರು ದಾಸೋಹಕ್ಕೆ ಬಹಳ ಮಹತ್ವ ನೀಡಿದ್ದಾರೆ. ಲಿಂಗ ಪೂಜೆಯೊಂದಿಗೆ ಕಾಯಕವೂ ಸಹ ಅಷ್ಟೇ ಮಹತ್ವದ್ದಾಗಿದೆ ಎಂದು ಹೇಳಿದ್ದರು. ಲಿಂಗಭೇದ, ಜಾತಿ, ಮತ ಎನ್ನದೇ ಎಲ್ಲರಿಗೂ ಸಮನ ಭಾವದಿಂದ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದರು. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಮಾತನಾಡುತ್ತಾ ಬಸವಣ್ಣನವರು 100 ವರ್ಷಗಳ ಹಿಂದೆ ಸಮಾಜಕ್ಕಾಗಿ ಅವರು ಹೇಳಿದ ಹಾಗೆ ಕೊಲಬೇಡ ಎಂದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಪೊಲೀಸ್ ಠಾಣೆಗಳೇ ಇರುವುದಿಲ್ಲ ಎಂದು ಮಾತನಾಡುತ್ತಾ ಹೇಳಿದರು. ಈ ಸಂದರ್ಭದಲ್ಲಿ ಶಿವಾನಂದ ಮಹಾಸ್ವಾಮಿಗಳು, ಅಶೋಕ್ ರೇಜಂತಲ್, ಬಸವ ಜಯಂತಿ ಉತ್ಸವ ಅಧ್ಯಕ್ಷರಾದ ಜಯರಾಜ್ ಖಂಡ್ರೆ, ಶಾಹೀನ್ ಶಿಕ್ಷಣ ಸಂಸ್ಥೆಯ ಮುಖಂಡರಾದ ಅಬ್ದುಲ್ ಖದೀರ್ ಸೇರಿದಂತೆ ಹಲವು ಗಣ್ಯರು, ಮುಖಂಡರು, ಗಾಂಧಿಗಂಜಿನ ವ್ಯಾಪಾರಸ್ಥರು, ರೈತರು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಬಸವ ಎಂಬುವುದೇ ಭಕ್ತಿಕಾರ ಸಿದ್ಧ ಮಲ್ಲಿಕಾರ್ಜುನ ನೀನೊಲಿದರೆ ಕೊರಡು ಅಮೃತವಾಗುವುದಯ್ಯ ನೀನೊಲಿದರೆ ಸಕಲ ಹಾಡಿದಡೆಯನ್ನ ಒಡೆಯನ ಹಾಡುವೆ ವಿಲವ ವಿನಯಿಸುವೆ ಒಡೆಯ ಮಹಾದಾನಿ ಕುಡಲ ಸಂಗಮ ದೇವ ವಿಶ್ವಗುರು ಬಸವಣ್ಣನವರಿಗೆ ಜಗಜ್ಯೋತಿ ಬಸವಣ್ಣನವರಿಗೆ ಬಂದಾಗ ಆದ್ರೆ ನಮ್ಮ ಪ್ರದೀಪ್ ಗುಂಟಿ ಅವರು ಎಂತ ಒಂದು ಅವರ ಒಂದು ನೇಚರ್ ಅಂದ್ರೆ ಯಾರೇ ಕೈಲಿ ಎಲಿಮೆಂಟ್ ಆಗಿದೆ ಆದ್ರೂ ಕೂಡ ಅನೇಕ ಒತ್ತಡದಲ್ಲಿಯೂ ಕೂಡ ನಮ್ಮ ಗಾಂಧಿಗಳಿನ ವ್ಯಾಪಾರಸ್ಥರ ಕಡೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಂತ ಮಾಡ್ತಾ ಇದ್ದೇನೆ. ಈ ಒಂದು ಸಮಾರಂಭದಲ್ಲಿ ನಮ್ಮ ಜೊತೆಗೆ ನಮ್ಮೆಲ್ಲರಿಗೆ ಚಿರಪರಿಚಿತರು ಅಬ್ದುಲ್ ಖದೀರ್ ಸಾಹೇಬ್ ಕೆಲಸ ಯಾವುದೇ ಸಮಾಜದಲ್ಲಿ ಯಾವುದೇ ಧರ್ಮದವರು ಜಾತಿಯವರು ಏನೇ ಒಳ್ಳೆ ಕಾರ್ಯ ಮಾಡಿ ಧಾರ್ಮಿಕ ಇರಲಿ, ಸಾಮಾಜಿಕ ಇರಲಿ, ಸಾಂಸ್ಕೃತಿಕ ಇರಲಿ, ಶೈಕ್ಷಣಿಕ ಈ ಒಂದು ಸಂದರ್ಭದಲ್ಲಿ ಈ ವರ್ಷದ ಬಸವ ಜಯಂತಿಯ ಅಧ್ಯಕ್ಷ ನಮ್ಮ ಸಮಿತಿಯ ಏನು ಬೀದರ್ನಲ್ಲಿ ಆಗ್ತದೆ ಶಾಸ್ತ್ರವಾಗಿ ಮಾತನಾಡತಕ್ಕಂಥ ಗಾಂಧಿಯ ಪ್ರಮುಖವಾದ ಕೇಂದ್ರ ರೈತರ ನಾಡಿ ಮಾತನಾಡತಕ್ಕಂಥ ಬಸವತತ್ವ ಅಭಿಮಾನಿಗಳು ಜಿಲ್ಲೆ ತನ್ನನ್ನು ತಾನು ಸರಿ ಕಡೆ ಪ್ರಸಾರ ಮಾಡಿರ್ತಕ್ಕಂಥ ಬಹಳ ಈ ವರ್ಷ ಕೂಡ ಗಾಂಧಿ ಕಾರ್ಯಕ್ರಮ ಧನ್ಯವಾದಗಳು. ಕುಡಿಯುವ ವ್ಯವಸ್ಥೆ, ನೀರಿನ ಒಂದು ಸವಲತ್ತಿಗಾಗಿ ಈ ಒಂದು ಶುದ್ಧೀಕರಣ ಘಟಕದ ಒಂದು ಸಹಾಯವನ್ನು ಮಾಡಿದ್ದಾರೆ. ಅವರಿಗೆ ಒಂದು ಆತ್ಮೀಯ ಸನ್ಮಾನ ಅಬ್ದುಲ್ ಖದೀರ್ ಅವರಿಗೆ ಒಂದು ಆತ್ಮೀಯ ಅಂದರೆ ಶ್ರೀ ಪ್ರಸಾದ್ ಶ್ರೀ ರವಿ ರಾಜಪ್ಪ ಮಾಜಿ ಅಧ್ಯಕ್ಷ ಬಹಳಷ್ಟು ನಿಮಗೆ ಕೊಟ್ಟಿದೆ. ಬಸವಣ್ಣವರು 100 ವರ್ಷಗಳ
ಅಷ್ಟು ವರ್ಷದ ಹಿಂದೆ ಅವರು ವಚನಗಳನ್ನು ಓದಿದ್ದಾರೆ. ಮಹಿಳಾ ಪ್ರಗತಿ ಆ ವರ್ಷ ಅಷ್ಟು 3 ವರ್ಷಗಳ ಹಿಂದೆನೇ ಮಾತಾಡಿದ್ದಾರೆ. ಈಗ ಹೇಳಬೇಕಾದ್ರೆ ಅವ್ರು ಹೇಳಿದಂಗೆ ಕಳ್ಬೇಡ ಕೊಡಬೇಡ, ಈ ರೀತಿ ನಾವೆಲ್ಲ ರಾಜಕಾರಣ ಮಾಡಿಕೊಂಡು ಸಮಾಜದಲ್ಲಿ ನಡೆದುಕೊಂಡು ಹೋದರೆ ನಮ್ಮ ಪೊಲೀಸರ ಕೆಲಸನೇ ಇರುವುದಿಲ್ಲ ಅಂತ ನಾನು ಹೇಳ್ತೇನೆ. ನಮಗಿಂತ ಜಾಸ್ತಿ ನೀವೆಲ್ಲ ವ್ಯಾಪಾರಸ್ಥರು ಬಿಸಿ ಇರ್ತೀವಿ, ತಮ್ಮ ವ್ಯಾಪಾರದಲ್ಲಿ ಬಿಸಿ ಇದ್ದು ಸಹ ಇವತ್ತೊಂದು ದಿನ ರಾಷ್ಟ್ರಕ್ಕಾಗಿ ನೀವು ಸಮಯವನ್ನು ಕಳೆಯುತ್ತಾ ಇದ್ದೀವಿ. ನಮ್ಮೆಲ್ಲರೂ ಕೂಡ ನಮಸ್ಕಾರಿ ಧನ್ಯವಾದ ತಿಳಿಸುತ್ತಾ ನಾನು ಕರೆಯುವುದನ್ನು आज तक हम उन्हें याद करते हैं। उन्होंने जो समाज में क्रांति लाई, उनका जीवन चरित्र जब हम देखते हैं तो पुरानी जो कुछ रूढ़ी रिवाज परंपराएं थी उसको उन्होंने बिल्कुल क्रांति करके परिवर्तन करने का आजीवन प्रयत्न किया। जाति भेद, धर्म भेद, वर्ण भेद, लिंग भेद, इन सब को उन्होंने समूल समाज से खत्म करने का जो प्रयत्न किया। इसके अलावा नारी शक्ति को उन्होंने जो सम्मान दिया, नारी को आगे रखा, नारी को उन्होंने धर्म के प्रचार के लिए आगे बढ़ाया, समाज में एक उच्च स्थान दिलाया। तो इन सभी बातों को जब हम उनके जीवन चरित्र में देखते, सुनते या पढ़ते हैं तो बहुत ही मन से उनके लिए भी, वो तो हमसे बड़े हैं, हम सर्व के आदरणीय गायनीय हैं, लेकिन दिल से बहुत दुआएं निकलती हैं क्योंकि वे भी एक आत्मा थे और हम भी एक आत्मा हैं। लेकिन जीवन में कुछ लोग ऐसे श्रेष्ठ कर्म करके चले जाते हैं कि वो हमारे बीच अमर हो जाते हैं। ಜಯಂತಿ ಅಂತ ನಾನು ಭಾವಿಸ್ತೇನೆ. ಬಸವಣ್ಣನವರು ಯಾವುದೇ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸಂಬಂಧಪಟ್ಟವರಲ್ಲ, ಅವರು ವಿಶ್ವದ ಮನುಕುಲಕ್ಕೆ ಸಂಬಂಧಪಟ್ಟವರು, ಅವರು ಮಾನವೀಯತೆಗೆ ಸಂಬಂಧಪಟ್ಟವರು. ಅವರ ಜಾತಿ ವರ್ಣ ವರ್ಗರಹಿತವಾದಂತಹ ಒಂದು ತತ್ವವನ್ನ, ಒಂದು ಸಮಾಜವನ್ನ ನಿರ್ಮಿಸಿಕೊಟ್ಟಂತಹ, ದಾರಿ ತತ್ವ ಸಂದೇಶಗಳನ್ನು ಕೊಟ್ಟಂತಹ ವಿಶ್ವ ಕಂಡ ಬಹಳ ದೊಡ್ಡ ದಾರ್ಶನಿಕರು, ಪ್ರವಾದಿಗಳು. ಅವರ ತತ್ವದಲ್ಲಿ ಕಾಯಕ ಮತ್ತು ದಾಸೋಹ ಎರಡು ತತ್ವಗಳು ವಿಶ್ವಮಾನ್ಯವಾದ ಶ್ರೇಷ್ಠ ತತ್ವಗಳು. ಇವತ್ತು ನಾವೆಲ್ಲ ಕಾಯಕವೇ ಕೈಲಾಸವೆಂದು ಈ ಒಂದು ಬೀದರ್ ಗಾಂಧಿಗಂಜಿಗೆ ರೈತರು ತರುವಂತಹ ಕೃಷಿ ಉತ್ಪನ್ನಗಳನ್ನ ಅವುಗಳನ್ನು ಮಾರಾಟ ಮಾಡಿ ನಾವು ರೈತರ ಸೇವೆಯನ್ನು ಮಾಡ್ತಾ ಇದ್ದೇವೆ. ಆ ಒಂದು ಕಾಯಕದಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಕಾಯಕವೇ ಕೈಲಾಸವೆನ್ನುವಂತಹ ಒಂದು ಮಂತ್ರದ ಮೇಲೆ ಗಾಂಧಿಗಂಜಿ ನಡೀತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಹಳ ವಿಶ್ವಾಸಾರ್ಹವಾದ ಮಾರುಕಟ್ಟೆ, ಬಹಳ ಸರ್ಕಾರದ APMCಯ ಕಾಯ್ದೆ ಕಾನೂನುಗಳ ಪ್ರಕಾರ ಯಾವುದಾದ್ರೂ ಮಾರುಕಟ್ಟೆ ನಡೀತದೆ ಅಂದರೆ ಅದು ಗಾಂಧಿಗಂಜಿ ಮಾರುಕಟ್ಟೆ ಎಂದು ನಾವು ಹೆಮ್ಮೆಯಿಂದ ಬಯಸ್ತೇವೆ. ಈ ಒಂದು ಮಾರುಕಟ್ಟೆ ಸುಮಾರು 70 ವರ್ಷ ಆಯಿತು ನಿರ್ಮಾಣ ಆಗಿ. ಇದು ಬಹಳ ಬಿಸಿನೆಸ್ ಡೆವಲಪ್ ಆಗಿದೆ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಇನ್ನೊಂದು ಮಾರುಕಟ್ಟೆಯ ಬೇಡಿಕೆ ಕೂಡ ಸರ್ಕಾರ ಮುಂದೆ ಇದೆ. ಅದು ಬಹಳ ದೊಡ್ಡ ಬೆಳವಣಿಗೆ ಕೂಡ ಆಗಿದೆ. ಮೊನ್ನೆ ವಿಧಾನಸೌಧದಲ್ಲಿ ಚರ್ಚೆಯಾಗಿದೆ. ಬೀದರ್ APMCಗೆ 90 ಎಕರೆ ಸರ್ಕಾರಿ ಭೂಮಿಯನ್ನ ಕೊಡಬೇಕೆನ್ನುವಂತ ಒಂದು ಆರ್ಡರ್ ಜಿಲ್ಲಾಧಿಕಾರಿಯವರಿಗೆ ಪತ್ರ ಬಂದಿದೆ ಅಂತಕ್ಕಂಥ ಒಂದು ಸುದ್ದಿ ಕೂಡ ನ್ಯೂಸ್ ಪೇಪರ್ ಅಲ್ಲಿ ವರದಿಯಾಗಿದೆ. ಹೀಗಾಗಿ ಮುಂದಿನ ನಿರ್ಮಾಣಗಳಲ್ಲಿ ಬಹುದೊಡ್ಡ ಮಾರುಕಟ್ಟೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ
ಯಾವುದೋ ಇದು ಮಾಡಿ ಸರ್ ಕಾಂಪ್ರಮೈಸ್ ಬಾಲಾಜಿ ಬಸ್ಸು ದೊರಿ ಬರ್ರಿ ರಾಜದೊರಿ ಊಟ. ಪ್ರಯಾಣಿಕರು ರೈಲುಗಳಲ್ಲಿ ಪ್ರಯಾಣಿಸುವಾಗ ಹಾಗೂ ರೈಲು ನಿಲ್ದಾಣಗಳಲ್ಲಿ ಅನುಮಾನಾಸ್ಪದ ಚಟುವಟಿಕೆಗಳು ಹಾಗೂ ವ್ಯಕ್ತಿಗಳು ಕಂಡುಬಂದರೆ ಸಹಾಯವಾಣಿ 139ಗೆ ಕರೆ ಮಾಡಿ ಆರ್ಪಿಎಫ್, ಜಿಆರ್ಪಿ ಅಥವಾ ರೈಲ್ವೆ ನೌಕರರಿಗೆ ತಕ್ಷಣ ತಿಳಿಸುವಂತೆ ಐಪಿಎಫ್ ಅಧಿಕಾರಿ ಎಂ ಪ್ರಸಾದ್ ತಿಳಿಸಿದ್ದರು. ಅವರು ಬೀದರ್ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರ ಲಗೇಜ್ಗಳನ್ನು ಹಾಗೂ ಕಾಯ್ದಿರಿಸಿದ ಹಾಲ್ನಲ್ಲಿ ಮತ್ತು ರೈಲುಗಳ ಬೋಗಿಗಳಲ್ಲಿ ವಿಧ್ವಂಸಕ ಕೃತ್ಯಗಳು ವಿರುದ್ಧ ತಪಾಸಣೆ ನಡೆಸಿ ಮಾತನಾಡಿದ್ದರು. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ದಾಳಿಯ ಹಿನ್ನೆಲೆಯಲ್ಲಿ ರೈಲ್ಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಸುರಕ್ಷತೆ ಮತ್ತು ಭದ್ರತೆಗಾಗಿ ಮತ್ತು ಜಾಗರೂಕತೆಗಾಗಿ ರೈಲ್ವೆ ರಕ್ಷಣಾ ಸೇವೆ ನಿಲ್ದಾಣಗಳಲ್ಲಿ ಮತ್ತು ರೈಲ್ವೆಗಳಲ್ಲಿ ಧ್ವಜ ಮೆರವಣಿಗೆ ಮತ್ತು ವಿಧ್ವಂಸಕ ಕೃತ್ಯಗಳ ತಪಾಸಣೆ ನಡೆಸುತ್ತಿದೆ ಎಂದರು. ದೇಶದಲ್ಲಿನ ಪ್ರಸ್ತುತ ಭದ್ರತಾ ಸನ್ನಿವೇಶದ ಬಗ್ಗೆ ಪ್ರಯಾಣಿಕರಿಗೆ ಮಾಹಿತಿ ನೀಡಲಾಯಿತು ಹಾಗೂ ಪ್ರಯಾಣಿಕರು ಎಚ್ಚರಿಕೆಯಿಂದಿರಿ ಮತ್ತು ಸುರಕ್ಷಿತವಾಗಿರಿ ಎಂದು ಸಹ ಮನವಿ ಮಾಡಿದ್ದರು. ಈ ಸಂದರ್ಭದಲ್ಲಿ ಎಎಸ್ಐಗಳು, ಸಿಬ್ಬಂದಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.